ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲಿ ಜೀವಿಸುವ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲಿ ಜೀವಿಸುವ. ನನ್ನಾತ್ಮ ಶರೀರವು ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇ ಜೀವಿಸುವ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇ ಜೀವಿಸುವ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದನ್ನು ಹಲ್ಲೆಲೂಯಾ. ಸತ್ಯವಾಕ್ಯಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಕ್ರಿಯೆಗಳು ಇಲ್ಲದಂತ ನಂಬಿಕೆ ಏನಾಗಿರ್ತದೆ? ವ್ಯರ್ಥವಾಗಿದೆ. ಹಲ್ಲೆಲೂಯಾ. ಕೆಳಗಡೆ ಓದಿ ನೋಡುವಾಗ ಕ್ರಿಯೆ ಇಲ್ಲದಂತ ನಂಬಿಕೆ ಸೆತ್ತದಾಗಿದೆ. ಹಲ್ಲೆಲೂಯಾ. ಈ ವರ್ಷದ ಮೊದಲನೇ ದಿನದಲ್ಲಿ ವಾಗ್ದಾನ ದೇವರು ಕೊಟ್ಟರು. ಈ ವಾಗ್ದಾನವನ್ನ ಸುಗಂಧರಿಸಿಕೊಳ್ಳುವುದಿಗೆ ಮೊದಲನೇ ಭಾನುವಾರದಲ್ಲಿ ನಂಬಿಕೆ ಅವಶ್ಯ ಎಂಬುದಾಗಿ ನೋಡಿದ್ದೀವಿ. ಈಗ 2ನೇ ಭಾನುವಾರದಲ್ಲಿ ಕರ್ತನು ನಮ್ಮ ಬಳಿಯಲ್ಲಿ ಮಾತಾಡ್ತಾನೆ. ನಂಬಿಗಸ್ತರೇ, ಕ್ರಿಯೆ ಇಲ್ಲದಂತ ನಂಬಿಕೆ ವ್ಯರ್ಥವಾಗಿದೆ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಸಂಗಡ ಕ್ರಿಯೆ ಸೇರುವಾಗ ಅದು ಆಕ್ಟಿವೇಟ್ ಆಗ್ತದೆ. ಹಲ್ಲೆಲೂಯಾ. ಕ್ರಿಯೆ ಇಲ್ಲದಂತ ನಂಬಿಕೆ ಸತ್ತದಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೇಳಿ ಅದರ ವಿಷಯಗಳನ್ನು ಸ್ವಲ್ಪ ಅವನಲ್ಲಿ ನಮಗೆ ತೋರಿಸುವುದನ್ನು ನಾವು ನೋಡೋಣ. ಅದೇ ಯಾಕೋಬ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಿಂದ 17ನೇ ವಾಕ್ಯ ತನಕ ಈ ರೀತಿಯಾಗಿ ಹೇಳ್ತಾನೆ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು, ತನಗೆ ನಂಬಿಕೆ ಉಂಟು ಎಂಬುದಾಗಿ ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ತಕ್ಕ ಕ್ರಿಯೆಗಳು ಅವನಲ್ಲಿ ಇಲ್ಲದಿದ್ದರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಉಂಟು, ಸತ್ಯ ವಾಕ್ಯದ ಮೇಲೆ ನಂಬಿಕೆ ಉಂಟು ಎಂಬುದಾಗಿ ಹೇಳಿಕೊಂಡು ಅದನ್ನ ಕ್ರಿಯೆ ರೂಪದಲ್ಲಿ ತೋರಿಸದಿದ್ದರೆ ಪ್ರಯೋಜನವೇನು? ಏನಯ್ಯ ಪ್ರಯೋಜನ? ಅಂತ ನಂಬಿಕೆ ಇವನನ್ನು ರಕ್ಷಿಸುವುದು? ಅಂತ ನಂಬಿಕೆ ಇವನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಉಂಟು? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದುದನ್ನು ಕೊಡದೆ, ಅಲ್ಲಿ ಬಟ್ಟೆ ಇಲ್ಲದೆ ಆಹಾರ ಇಲ್ಲದೆ ಇರುವಂತ ವ್ಯಕ್ತಿಗಳ ಬಳಿಯಲ್ಲಿ ನೀವು ಹೋಗುವಾಗ ನಿಮ್ಮಲ್ಲಿ ಒಬ್ಬರು ಅವ್ರಿಗೆ ಬಟ್ಟೆಯನ್ನ ಕೊಡದೆ ಆಹಾರವನ್ನ ಕೊಡದೆ ಸಮಾಧಾನದಿಂದ ಹೋಗಿರಿ, ನೀನ್ ಸಮಾಧಾನದಿಂದ ಹೋಗಿ ಎಂಬುದಾಗಿ ಹೇಳಿದ್ರೆ, ಬೆಂಕಿ ಕಾಯಿಸಿಕೊಳ್ಳು, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಪ್ರಯೋಜನ ಏನು? ಒಂದು ಬಡವನಿದ್ದಾನೆ, ಊಟ ಇಲ್ಲದೆ ಇದ್ದಾರೆ, ಅಥವಾ ಒಂದು ಭಿಕ್ಷೆಕಾರನೇ ಇದ್ದಾರೆ, ಅವ್ರು ಬಂದು ಅಲ್ಲಿ ಆಹಾರ ಇಲ್ಲದೆ ಇದ್ದಾರೆ, ಬಟ್ಟೆ ಇಲ್ಲದೆ ಇದ್ದಾರೆ, ನಾವು ಏನ್ ಮಾಡಬೇಕು? ಕರ್ತನು ನಿನ್ನ ಆಶೀರ್ವದಿಸುತ್ತಾನೆ, ನಿನ್ನ ಹೊಟ್ಟೆಯನ್ನು ತುಂಬಿಸ್ತಾನೆ ಅಂತ ಹೇಳಿ ಬರುವುದು ಕ್ರಿಯೆ ಅಲ್ಲ. ಹಲ್ಲೆಲೂಯಾ. ಬಟ್ಟೆಯನ್ನ ಕೊಟ್ಟು ಆಹಾರವನ್ನ ಕೊಟ್ಟು ಏನು ಹೇಳಬೇಕು? ಯೇಸುವಿನ ಪ್ರೀತಿಯನ್ನ ಹೇಳಿ, ಒಂದು ದಿನದಲ್ಲಿ ನಾನು ಈಗಿದ್ದ, ಕರ್ತನು ನನ್ನನ್ನು ಆಶೀರ್ವದಿಸಿದ, ಈ ಯೇಸುವನ್ನ ನೀವು ನಂಬ್ರಿ. ಯಾವಾಗ ಹೇಳಬೇಕಿದನ್ನ? ಅವರಿಗೆ ಆಹಾರ ಕೊಟ್ಟ ನಂತರ, ಅವರಿಗೆ ಬಟ್ಟೆ ತಗೊಂಡು ಕೊಟ್ಟ ನಂತರ ಅವರಿಗೆ ಹೇಳಬೇಕು ಯೇಸುವಿನ ಪ್ರೀತಿಯನ್ನ. ಹಲ್ಲೆಲೂಯಾ. ಏನು ಕೊಡದೆ ಗಾಡ್ ಬ್ಲೆಸ್ ಯು, ಕರ್ತನೆಯನ್ನು ಆಶೀರ್ವದಿಸ್ತಾನೆ ಅಂದರೆ ಅದು ಕ್ರಿಯೆ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಹಳ ಚೆನ್ನಾಗಿ ವಾಕ್ಯದಲ್ಲಿ ಹೇಳ್ತಾರೆ. ಮುಂದೋದಮ್ಮ. ಹಾಗೆಯೇ ಕ್ರಿಯೆಗಳು ಇಲ್ಲದಿದ್ದರೆ ಹಂಗಂದ್ರೆ ಅವನನ್ನ ಸಂತೈಸುವಂಥದ್ದು ನಂಬಿಕೆ, ಅವನಿಗೆ ಕೊಡಿಸುವಂಥದ್ದು ಕ್ರಿಯೆ.
ನೀನು ಕೊಡಿಸಿ ಸಂತೈಸುವಾಗ ಆ ನಂಬಿಕೆ ಸಂಗಡ ಕ್ರಿಯೆ ಕೆಲಸ ಮಾಡುತ್ತದೆ. ಓದಮ್ಮ. ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನಂಬಿಕೆ ಹೇಗಿರ್ತದಂತ? ಕ್ರಿಯೆ ಇಲ್ಲದಂತ ನಂಬಿಕೆ ಸತ್ತದಾಗಿದೆ, ಜೀವ ಇಲ್ಲದಾಗಿ ಇದೆ. ಅಲ್ಲೇಲೂಯ. ಕರ್ತನೇ ಕೊಡು 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 ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದವರನ್ನ 3 ಹೊತ್ತು ಊಟವನ್ನ ಚೆನ್ನಾಗಿ ಬಿರಿಯಾನಿ ಸಂಗಡ ತಿನ್ನುವಂತೆ ಮಾಡಿದಂತ ದೇವರಿಗೆ ನೀನ್ ಬೇರೆ ಕೈಯನ್ನ ತೋರಿಸುವುದಾದ್ರೆ ಒಂದಿನ ಅದನ್ನು ಹೋಗ್ಬಿಡ್ತದೆ. ಅಲ್ಲೇಲೂಯ. ಪ್ರೈಸಲ್ಲ. ದೇವರ ವಿಷಯದಲ್ಲಿ ಆಗಿರ್ಲಿ, ಬಡವರ ವಿಷಯದಲ್ಲಿ ಆಗಿರ್ಲಿ, ಅಲ್ಲಿ ಏನ್ ಮಾಡಬೇಕು? ಕ್ರಿಯೆಯನ್ನ ಎಂತ ವ್ಯಕ್ತಿ ತೋರಿಸುತ್ತಾರೋ ಆ ಕ್ರಿಯೆ ಇಲ್ಲದಂತ ಒಂದು ನಂಬಿಕೆ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಇರುವುದಾದ್ರೆ ಅದು ಜೀವ ಇಲ್ಲದಂತ ನಂಬಿಕೆಯಾಗಿದೆ, ಅದು ಸತ್ತದಾಗಿದೆ ಎಂಬುದು ಈ ವಾಕ್ಯ ಹೇಳುತ್ತದೆ. 26ನೇ ವಾಕ್ಯ. ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ. ಹೆಂಗೆ? ಕ್ರಿಯೆ ನಂಬಿಕೆಯಲ್ಲಿ ಕ್ರಿಯೆ ಇಲ್ಲದಂತ ನಂಬಿಕೆ ಹೇಗಿದೆ? ಆತ್ಮ ಇಲ್ಲದಂತ ದೇಹ ಸತ್ತದಾಗಿರುವ ಪ್ರಕಾರವೇ, ಸತ್ತದಾಗಿರುವಂತ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತತೆ. ಕ್ರಿಯೆಗಳು ಇಲ್ಲದಂತ ನಂಬಿಕೆಯು ಸತ್ತದಾಗಿದೆ. ಅದಕ್ಕೆ ಮುಂದೆ ಬಹಳ ಹೇಳ್ತೀವಿ, ಬರೇ ಕೊಡುವುದು ಮಾತ್ರ ಅಲ್ಲ, ಕಾಣಿಕೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಅಲ್ಲೇಲೂಯ. ಪ್ರೈಸಲ್ಲ. ಬಟ್ ಅದು ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಪಾರ್ಟ್ ಎಂಬುದನ್ನ ನಾವು ತಿಳ್ಕೋಬೇಕು. ಅನೇಕ ಸತಿ ವಾಕ್ಯ ಕೇಳಕ್ಕೆ ರುಚಿಯಾಗಿರ್ತದೆ, ಕಾಣಿಕೆ ಬಗ್ಗೆ ಮಾತಾಡಿದ್ರೆ ಯಾರು ಕಿವಿನ ಮುಚ್ಚಿಕೊಡ್ತಾವ್ರೆ. ಅದು ನಮ್ಮ ಸಭೆಯಲ್ಲಿ ಇಲ್ಲ ಅಂತ ಅನಿಸ್ತದೆ. ಆದರೂ ಅಲ್ಲೇಲೂಯ, ಅದು ನಮ್ಮ ದೇವರಿಗೆ ಕೊಟ್ಟವನು ದರ್ತನಾಗಿ ಹೋಗಿದ್ದು ಎಂಬುದಾಗಿ ಚರಿತ್ರೆನೇ ಇರೋದು. ಅಲ್ಲೇಲೂಯ. ಪ್ರೈಸಲ್ಲ. ಸ್ತೋತ್ರ. 1 ತಿಮೋಥೆಯ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ. 1 ತಿಮೋಥೆಯ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯವನ್ನು ಓದಮ್ಮ. ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು. ವಾಸ್ತವವಾದ ಜೀವಿತ ಹೊಂದಬೇಕಂದ್ರೆ ಅವ್ರು ಏನ್ ಮಾಡ್ಬೇಕಂತ? ಒಳ್ಳೆಯದನ್ನು ಮಾಡುವವರು. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಸತ್ಕಾರ್ಯ ಮಾಡುವುದಕ್ಕೆ ನೀನು ಐಶ್ವರ್ಯನಾಗಿರಬೇಕು. ಅಲ್ಲೇಲೂಯ. ಜಿಪ್ಪಂಡ್ರಾಗಿದ್ರೆ ಜೀವಿತ ಎಲ್ಲ ಜಿಪ್ಪಂಡ್ರೆ ಎಲ್ಲ ಜಿಪ್ಪಂಡ್ರು ಸೇರಿಸಿ ಇಟ್ಟು ಕೇಳಿ ಹೋಗಿ ಕೊಡ್ತಾನ. ಅಲ್ಲೇಲೂಯ. ಪ್ರೈಸಲ್ಲ. ಸತ್ಕಾರ್ಯಗಳನ್ನ ಮಾಡುವುದರಲ್ಲಿ ಹೇಗಿರ್ಬೇಕಂತಮ್ಮ? ಐಶ್ವರ್ಯವಂತನಾಗಿರಬೇಕು. ಐಶ್ವರ್ಯ ಅವನಿಗೆ, ಅಂಥವನಿಗೆ ಐಶ್ವರ್ಯ ಬರಬೇಕು. ಅಲ್ಲೇಲೂಯ. ಅಂಥವನಿಗೆಲ್ಲ ಅವನಿಗೆ ಇವನಿಗೆಲ್ಲ ಐಶ್ವರ್ಯ ಬರಬಾರ್ದು. ದೇವರ ಐಶ್ವರ್ಯ ಕೊಡುವುದಾದ್ರೆ ಸರ್ಕಾರಿಗಳನ್ನ ಮಾಡುವಂತ ಮನಸ್ಸುಳ್ಳವನಿಗೆ ಏನ್ ಮಾಡಬೇಕು? ಐಶ್ವರ್ಯವನ್ನ ಕೊಡಬೇಕು. ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರು ಆಗಿತ್ತು. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿ ವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದಲೂ ಅವರಿಗೆ ಆಜ್ಞಾಪಿಸು. ಅವ್ರ ಐಶ್ವರ್ಯವಂತನಾಗಬೇಕಂದ್ರೆ ಸರ್ಕಾರ್ಯಗಳನ್ನ ಮಾಡಬೇಕು, ದಾನ ಧರ್ಮಗಳನ್ನ ಮಾಡಬೇಕು. ಅಲ್ಲೇಲೂಯ. ಪ್ರೇಷಲ. ನಮ್ಮ ಸಭೆಯಲ್ಲಿ ಅನೇಕರು ಮಾಡ್ತಾ ಇದ್ದೀರಾ. ಸೊ ಯೂಟ್ಯೂಬ್ ಅಲ್ಲಿ ಹೋಗ್ತಾ ಇದೆ, ಕೆಲವೊಂದು ಕೂಡ ಏನಾಗ್ತದೆ ಅದರಲ್ಲಿ ಬೆಳೆಯುತ್ತಾ ಇಲ್ಲ. ಅದಕ್ಕೋಸ್ಕರ ದೇವರು ಮಾತಾಡ್ತಾನೆ. ಅಲ್ಲೇಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೋಡೋಣ, 2ನೇ ಸಬ್ಜೆಕ್ಟ್ ಬರೋಣ. ಎಬ್ರೆಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ಅಲ್ಲಿ ಅಬ್ರಹಾಮ್ ಎಂಬುದಾದ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಕ್ರಿಯೆಯನ್ನ ತೋರಿಸಿದನು ಎಂಬುದಾಗಿ ನೋಡೋಣ. ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ. ನೋಹನ ಅಂತ ಇದೆಯಮ್ಮ, ಇವ್ರ ಬಗ್ಗೆ ಇಲ್ಲ, ಅಬ್ರಹಾಮ್ ಬಗ್ಗೆ ಇಲ್ಲ. ಅದರಲ್ಲಿ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ, ನಂಬಿಕೆಯಿಂದಲೇ ಅಬ್ರಹಾಮನು, ದೇವರ ಮಾತನ್ನ ಇಲ್ಲಿ ಕೇಳ್ತೀವಿ,
ಮಾತು ಬಂದ ಮೇಲೆ ಅನೇಕರು ಇವತ್ತು ನಂಬಿ ನಾವು ಸತ್ಯ ವಾಕ್ಯದಲ್ಲಿ ಹೇಳಲ್ಪಟ್ಟಿದಂತೆ ಯೇಸುವೇ ನನ್ನ ದೇವರು ಎಂಬುದಾಗಿ ನಂಬಿ ನಾವು ಆಲಯಕ್ಕೆ ಬರ್ತಾರೆ. ಹಾಗೆಯೇ ವಿಗ್ರಹ ಆರಾಧನೆಯನ್ನ ಮಾಡುತ್ತಾ ವಿಗ್ರಹಗಳನ್ನ ಉಂಟು ಮಾಡುತ್ತಾ ಇದ್ದಂತ ಒಬ್ಬ ಕುಟುಂಬದಲ್ಲಿ ಹುಟ್ಟಿದಂತ ಅಬ್ರಹಾಂ ಎಂಬುದಾದ ವ್ಯಕ್ತಿಯ ಬಳಿಯಲ್ಲಿ ದೇವರು ತನ್ನ ಮಾತಿನ ಮೂಲಕವಾಗಿ ಮಾತನಾಡಿದಾಗ, ನಾನು ಉಂಟು ಮಾಡಿದಂತ ವಿಗ್ರಹಗಳು ದೇವರಲ್ಲ, ನನ್ನೊಟ್ಟಿಗೆ ಮಾತನಾಡಿದಂತ ಈ ಯೆಹೋವನೇ ದೇವರು ಎಂಬುದಾಗಿ ನಂಬಿದ. ಇದು ನಂಬಿಕೆ. ಹಲ್ಲೆಲೂಯಾ. ನಂಬಿದಂತ ಅಬ್ರಹಾಮನ್ನು ನೆಕ್ಸ್ಟ್ ಕರೆಯಲ್ಪಟ್ಟ ಕೂಡಲೇ ಈಗ ದೇವರು ಅಂತಾರೆ, ಪಾಪ ನೀನ್ ದೇಶ ಬಿಟ್ಟು ಬಾ, ನಿನ್ನ ಕುಟುಂಬದ ಬಳಗವನ್ನು ಬಿಟ್ಟು ಬಾ, ಆಶೀರ್ವದಿಸುವಂತ ನಿನಗೆ ಗೊತ್ತಿಲ್ಲದಂತ ರೂಟ್ ಮ್ಯಾಪ್ ಗೊತ್ತಿಲ್ಲದಂತ ನೀನು ಯಾವತ್ತೂ ನೋಡಿಲ್ಲದಂತ ನಿನ್ನ ಕನಸಲ್ಲಿ ಕೂಡ ನೀನು ಕಾಣದೇ ಇದ್ದಂತ ಒಂದು ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಬಾ ಎಂಬುದಾಗಿ ದೇವರು ಕರೆದ. ಹಲ್ಲೆಲೂಯಾ. ದೇವರನ್ನ ಈತನೇ ದೇವರೆಂಬುದಾಗಿ ನಂಬಿದ. ಎರಡನೇದಾಗಿ ಆ ದೇವರು ಏನ್ ಮಾಡ್ತಾ ಇದ್ದಾರೆ, ಅವನ ಮುಂದೆ ಇಲ್ಲದಂತ ಒಂದು ಆಶೀರ್ವಾದವನ್ನ ನಾನು ಕೊಡುತ್ತೇನೆ ಎಂಬುದಾಗಿ ಕರೀತಾ ಇದ್ದಾರೆ. ಆ ಸಮಯದಲ್ಲಿ ಅಬ್ರಹಾಂ ಏನ್ ಮಾಡ್ದ? ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟ. ಹಲ್ಲೆಲೂಯಾ. ದೇವರೇ, ರೂಟ್ ಮ್ಯಾಪ್ ಗೊತ್ತಿಲ್ಲ, ಅದು ಫ್ಲೈಟ್ ಅಲ್ಲಿ ಹೋಗ್ಬೇಕಾ ಅಲ್ಲಿ ಅಥವಾ ಎಲ್ಲಿ ಬಸ್ಸಲ್ಲಿ ಹೋಗ್ಬೇಕಾ ಅಥವಾ ಟ್ರೈನ್ ಅಲ್ಲಿ ಹೋಗ್ಬೇಕಾ, ಅದು ಹೆಂಗಿರ್ತದೆ ಸ್ವಲ್ಪ ಕನಸಲ್ಲಿ ನನಗೆ ತೋರಿಸಿದ್ಯೋನು ಅಂತ ಒಬ್ಬ ವ್ಯಕ್ತಿ ಹೇಳಿದ. ದೇವರೇ, ನೀನೇ ಮಾತನಾಡುವುದಾದ್ರೆ ಏನು ಅದು ಚರ್ಮದ ಮೇಲೆ ಹಿಂಬಡಿ ಇರಬೇಕಂದ, ಮತ್ತೆ ಆ ಚರ್ಮ ಮಾತ್ರ ಒಣಗಿರ್ಬೇಕಂದ ಎಷ್ಟೋ ಕಾರ್ಯಗಳನ್ನ ಕೇಳಿದ. ದೇವರು ತೋರಿಸ್ಕೊಟ್ರು. ಬಟ್ ಅಬ್ರಹಾಂ ಎಂಬುದಾದ ವ್ಯಕ್ತಿ ಕಾಣಲೇ ಇದ್ದಂತ ಒಂದು ಕಾರ್ಯವನ್ನ ದೇವರು ಕರೆದ ಕೂಡಲೇ ಆತನು ಕೊಡುತ್ತಾನೆ. ನಾನು ನಂಬಿದಂತ ದೇವರು ಆತನು ಮಾತನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾನೆ ಎಂಬುದಾಗಿ ನೋಡದೆ ಅವನು ಏನ್ ಮಾಡ್ದ, ಅಲ್ಲಿ ಆ ಊರಿಗೆ ಹೋಗುವುದಿಗೆ ಹೊರಟನು. ಹಲ್ಲೆಲೂಯಾ. ನಂಬಿದ ನಂಬಿಕೆ, ಮಾತನ್ನ ನಂಬಿ ಹೆಜ್ಜೆ ಇಟ್ಟಿದ್ದು ಕ್ರಿಯೆ. ಹಲ್ಲೆಲೂಯಾ. ಮಾತನ್ನ ನಂಬಿ ಹೆಜ್ಜೆ ಇಟ್ಟಾಗ ಅವನ ಆ ರೀತಿಯಾಗಿ ನಂಬಿಕೆ ಜೊತೆಗೆ ಕ್ರಿಯೆ ಅವನ ಜೀವಿತದಲ್ಲಿ ಕೆಲಸ ಮಾಡಿದಾಗ ಆದಿಕಾಂಡ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಪುನಃ ಅದನ್ನ ನೋಡೋಣ, ಗಮನಿಸಿರಿ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಆಮೇಲೆ ಏನು ಇಲ್ಲದಂತ ಬಡವನನ್ನ ನಂಬಿಕೆ ಸಂಗಡ ಕ್ರಿಯೆ ಅವನಲ್ಲಿ ಬಂದಾಗ ಕರ್ತನು ಅವನನ್ನ ಸಾಧಾರಣವಾದ ವ್ಯಕ್ತಿಯಾಗಿಲ್ಲ, ಬಹು ಐಶ್ವರ್ಯವಂತವನಾಗಿ ಕರ್ತನು ಮಾರ್ಪಡಿಸಿದ. ಈಗ ಇನ್ನೊಂದು ವಾಕ್ಯ ನೋಡಿದ್ರೆ ನೋಗನ್ ಕುರಿತು ಸ್ವಲ್ಪ ನಾವು ನೋಡೋಣ. ಹೌದಮ್ಮ? ಎಬ್ರೆಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ನೋಗನ್ ಕುರಿತು ಓದಿದೆಯಲ್ಲ, ಓದೋದು. ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದ ಸಂಗತಿಗಳ ವಿಷಯವಾಗಿ ಗಮನಿಸಬೇಕು. ನಂಬಿಕೆಯಿಂದಲೇ ಅಲ್ಲಿ ಕ್ರಿಯೆ ಅವನ ಜೀವಿತದಲ್ಲಿ ಕೆಲಸ ಮಾಡ್ತಾರೆ. ಕಾಣದೆ ಇದ್ದಂತ ಕಾರ್ಯಗಳನ್ನ ಸಂಗತಿಗಳ ವಿಷಯವಾಗಿ ಸಾಧ್ಯತೆಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನಗೆ ಒಂದು ಕ್ರೈಸ್ತರು ಹುಟ್ಟಿದಂತ ಕ್ರೈಸ್ತರು, ಹಲ್ಲೆಲೂಯಾ, ಸಭೆಯಲ್ಲಿ ಹಿರಿಯರು, ಮೇನ್ಲೈನ್ ಚರ್ಚ್ ಯಾವುದಂತ ಹೇಳಲ್ಲ, ಅವರು ನಮ್ಮ ಸಭೆ ಹುಡುಗನ ಹತ್ರ ಕೇಳಿದಾರೆ, ಏನಪ್ಪ ಯೇಸು ಬರ್ತಾನ ಅಂತೀರಲ್ಲ, ನಾನು ಸಣ್ಣ ವಯಸ್ಸಿಂದ ಇದನ್ನೇ ಕೇಳ್ತಾ ಇದ್ದೀನಿ, ಬಂದಿಲ್ವಳ ಮರ್ಯ, ಯಾವಾಗ ಬರ್ತಾನೆ, ನೀವು ಯಾಕೆ ಹಂಗೆ ಹೇಳ್ತೀರ? ಹಲ್ಲೆಲೂಯಾ. ಇಲ್ಲಿ ನೋಗನಿಗೆ ದೇವರು ಹೇಳಿದ್ರು, ಅಪ್ಪ ಈ ಭೂಮಿಯನ್ನ ನಾನು ಏನ್ ಮಾಡ್ತೀನಿ, ಜಲದಿಂದ ನಾಶ ಮಾಡಲಿಕ್ಕಿದ್ದೇನೆ. ಆ ಒಂದು ದಿನ ನಿನ್ನ ಕುಟುಂಬವನ್ನ
ನಾಶ ಮಾಡಬಾರದು, ಅದಕ್ಕೋಸ್ಕರ ಏನ್ ಮಾಡು, ಒಂದು ನಾವಿಯನ್ನ ಕಟ್ಟಿಕೊಳ್ಳು ಅಂತ. ಆ ಕಾಲದಲ್ಲಿ ಮಳೆಯೇ ಇರುವಂತೆ, ಮಳೆಯೇ ಇಲ್ಲದಂತ ಕಾಲದಲ್ಲಿ ಮಳೆಯಿಂದ ಅದೇ ನೀರಿಂದಲೇ ನಾನು ಅಳಿಸುವೆನು ಎಂಬುದಾಗಿ ಹೇಳಿದಾಗ ಅವನು ಏನ್ ಮಾಡ್ದ, ಕೇಳಿ ನಂಬಿದಿನ ಅಂತ ಹೇಳಿಲ್ಲ, ನಂಬಿದವನು ನಾವಿಗೆಯನ್ನ ಕಟ್ಟಿದ. ಹಲ್ಲೆಲೂಯ. ಸಿದ್ಧತೆ ಮಾಡ್ದ. ಯೇಸು ಬರುತ್ತಾನೆ ಎಂಬುದಾಗಿ ಸತ್ಯವನ್ನ ಕೇಳಿದವನು ಆತನ ಬರುವಣಿಗಾಗಿ ತನ್ನನ್ನ ಸಿದ್ಧ ಮಾಡಿಕೊಂಡ. ಅದುವೇ ಕ್ರಿಯೆ. ಹಲ್ಲೆಲೂಯ. ಸಭೆಯಲ್ಲಿ ಬಂದು ಏನೋ ಇವನಿಗೆ ಅರ್ಧ ತಾಸು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಇವನ್ ಪ್ರಸಂಗ ಮಾಡ್ತಾನೆ, ಈ ಕಿವಿಯಾರ ಕೇಳಿ ಈ ಕಿವಿಯಾಗ ಬಿಟ್ಟು ಹೋಗೋಣ ಅಂತ ಬಂದವರು ಅವರು ಕ್ರಿಯೆಯನ್ನ ತೋರಿಸುವವರಲ್ಲ. ವಾಕ್ಯವನ್ನ ಕೇಳಿ, ಹೌದು ರಾಜ, ಒಂದು ದಿವಸ ನೀನು ಬರಲಿಕ್ಕಿದಿ, ಆ ದಿವಸಕ್ಕಾಗಿ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ತನ್ನನ್ನು ತನ್ನ ಕುಟುಂಬವನ್ನು ಸಿದ್ಧತೆಗೆ ಸಿದ್ಧ ಮಾಡುವವನು ಕ್ರಿಯೆ ಅವನ ಜೀವಿತದಲ್ಲಿ ಅದೇ ಎಂಬುದಾಗಿ ಅರ್ಥ ಆಯ್ತು. ಆದರೆ ಪೇತ್ರನನ್ನು ಇವನ ಕುರಿತಾಗಿ ಹೇಳಿದಾಗ ಏನು ಹೇಳಿದ? 2 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ. ಇದೇ ನೋಗನ ಕುರಿತಾಗಿ ಪೇತ್ರರಲ್ಲಿ ಹೇಳ್ತಾರ, ಗಮನಿಸಿ. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಏನ್ ಮಾಡಿದಾನಂದ್ರೆ ತನ್ನ ಕುಟುಂಬಕ್ಕೆ ಮಾತ್ರ ಅಲ್ಲಯ್ಯ, ದೇವರ ಸುನೀತಿಯನ್ನ ಎಲ್ಲರಿಗೂ ಸಾರಿದನಂತೆ. ಹಲ್ಲೆಲೂಯ. ಎಂಥ ವ್ಯಕ್ತಿಯ ಬಳಿಯಲ್ಲಿ ಸಾರಿದ? ತನಗೆ ದೇವರು ಹೇಳಿದಂತ ಕಾರ್ಯಗಳನ್ನ ಯಾವ ವ್ಯಕ್ತಿಯ ಬಳಿಯಲ್ಲಿ ಸಾರಿದನು ಎಂಬುದಾಗಿ ನೋಡುವಾಗ ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಓದಿರಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಹೆಚ್ಚಿನ ಕೆಟ್ಟತನ ಮಾಡಿದಂತ ವ್ಯಕ್ತಿಯ ಬಳಿಯಲ್ಲಿ ಹೋಗಿ ಸುನೀತಿಯನ್ನ ಸಾರಿದ. ನೆಕ್ಸ್ಟ್, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ, ಅವರ ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಸಹ ಯಾವಾಗಲೂ ಕೆಟ್ಟದಾಗಿ ಇತ್ತು. ಅಯ್ಯ, ನೀನ್ ಕೇಳಿದಂತ ಸುವಾರ್ತೆಯನ್ನ ಕೇಳುವಂತ ಯಾವನಾದ್ರೂ ಇದ್ರೆ ಅವನೇ ನಾವು ಹುಡುಕಿ ಹೋಗಿ ಹೇಳೋಣ ಅಂತ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಅವನ ಹೃದಯವು ಕೆಟ್ಟತನವನ್ನೇ ಯೋಚನೆ ಮಾಡ್ತಾ ಇದೆ. ಕ್ರೂರವಾದ ವ್ಯಕ್ತಿಗಳು ಅವರು ಕೇಳಿದ್ರು ಸರಿ, ಕೇಳದಿದ್ರು ಸರಿ. ಬಟ್ ನೋಗನ ಕ್ರಿಯೆ ಏನಾಯ್ತಂತ, ದೇವರು ಈ ರೀತಿಯಾಗಿ ಕಾರ್ಯಗಳನ್ನ ಮಾಡಲಿಕ್ಕಿದ್ದಾನೆ, ನೀನು ಸಿದ್ಧನಾಗಿ ಎಂಬುದಾಗಿ ಪ್ರಸಂಗ ಮಾಡುವುದಿಗೆ, ಸುನೀತಿಯನ್ನ ಸಾರುವುದಿಗೆ ಅವನು ಏನಾಗಲಿಲ್ಲ, ಸೋತು ಹೋಗಲಿಲ್ಲ, ಅವನು ಸಾರ್ತಾ ಇದ್ದ. ಆದ ಕಾರಣ ಅವನ ಕುಟುಂಬವನ್ನ ಅವನು ಕಾಪಾಡಿಕೊಂಡ. ಇವನ ನಂಬಿಕೆಯಲ್ಲಿ ಕ್ರಿಯೆ. ಇನ್ನೊಂದು ವ್ಯಕ್ತಿ ನಂಬಿಕೆ ಇತ್ತು, ಕ್ರಿಯೆ ಇಲ್ಲ. ಆದ ಕಾರಣ ಕುಟುಂಬವನ್ನು ಕೂಡ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲದೆ ಹೋದ. ಹಲ್ಲೆಲೂಯಾ. ನೋಡೋಣ, ಅದೇ ಪೇತ್ರ 2 ಪೇತ್ರ 2ನೇ ಅಧ್ಯಾಯ 6ನೇ ವಾಕ್ಯ ಕೆಳಗೆ ಹೋದಮ್ಮ. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವ ಗತಿ ಇಂಥದನ್ನು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆ ಕೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿ, ಅವರು ಅಷ್ಟೇ ಮಾಡ್ತಾರೆ, ತಪ್ಪು ಮಾಡ್ತಾರೆ ಎಂಬುದಾಗಿ ಹೃದಯದಲ್ಲಿ ವೇದನೆ ಪಟ್ಟ. ಬಟ್ ಇಂಥ ಒಂದು ಆಶಯದಿಂದ, ಇಂಥ ಒಂದು ಕರ್ಮದಿಂದ ಕಾಪಾಡುವಂತ ದೇವರು ಉಂಟು ಎಂಬುದನ್ನ ತನ್ನ ಹೆಂಡತಿಗೆ ಸಹ ಪ್ರಸಂಗ ಮಾಡಿಲ್ಲ, ತನ್ನ ಮಕ್ಕಳಿಗೂ ಸಹ ಹೇಳಿಕೊಟ್ಟಿಲ್ಲ. ಇವರು ಮಾತ್ರ ಎಲ್ಲಿ ಇಟ್ಕೊಂಡವರ? ಹೃದಯದಲ್ಲಿ ಮಾತ್ರ ಇಟ್ಕೊಂಡವರ. ಹಲ್ಲೆಲೂಯಾ. ಅವನಿಗೆ ಬೇರೆ ನಂಬಿಕೆ ಇತ್ತು, ಆದ್ರೆ ಅವನ ಜೀವನದಲ್ಲಿ ಏನಿಲ್ಲ, ಕ್ರಿಯೆ ಇಲ್ಲ. ಮಾಡುವುದು ತಪ್ಪನ್ನ ಗೊತ್ತಾಗ್ತದೆ, ಆ ತಪ್ಪನ್ನ ತನ್ನ ಹೆಂಡತಿಗೆ ಸಹ ಹೇಳಲಿಕ್ಕೆ ಆಗಲಿಲ್ಲ. ಆ ತಪ್ಪು ಎಂಬುದಾಗಿ ತನ್ನ ಮಕ್ಕಳಿಗೂ ಸಹ ಅವನು ಹೇಳಿಲ್ಲ, ಆ ಊರಿನ ಜನರಿಗೂ ಹೇಳಿಲ್ಲ, ಆ ದೇಶದ ಜನರಿಗೂ ಸಹ ಅವನು ಏನ್ ಮಾಡಿಲ್ಲ, ಹೇಳಿಲ್ಲ.
ಕಾರಣ ಅವನು ಹೇಳದೇ ಇದ್ದಂತ ಕಾರಣ ಏನಾಯ್ತು? ಅದೇ ಓದನ ಆದಿಕಾಂಡ 19ನೇ ಅಧ್ಯಾಯ 14ನೇ ವಾಕ್ಯದಿಂದ 16ನೇ ವಾಕ್ಯ ತನಕ ಓದಮ್ಮ. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದರಿಗೆ ಈ ಸಂಗತಿಯನ್ನು ತಿಳಿಸಿ, ಕೊನೆಯದಾಗಿ ದೇವದೂತರು ಬಂದು ಹೇಳ್ತಾ ಇದ್ದಾರೆ, ಯಪ್ಪ ಇವತ್ತೇ ನಾಶನ, ದೇವರು ಬೆಂಕಿಯಿಂದ ಅಳಿಸಲಿಕ್ಕಿದ್ದಾರೆ ಎಂಬುದಾಗಿ ಹೇಳಿದಾಗ ಆ ಫೈನಲ್ ಸ್ಟೇಜ್ ಅಲ್ಲಿ ಹೋಗಿ ಯಾರಿಗೋಗಿ ಹೇಳ್ತಾ ಇದ್ದಾನೆ? ತನ್ನ ಅಳಿಯನಿಗೆ, ತನ್ನ ಹೆಣ್ಣು ಮಕ್ಕಳಿಗಾಗಿ ನಿಶ್ಚಯದಾರ್ಥ ಮಾಡಿ ಇಟ್ಟದಂತ ತನ್ನ ಅಳಿಯನಿಗೆ ಹೋಗಿ ಹೇಳ್ತಾ ಇದ್ದಾನೆ. ಏನಂತ? ಹೋದಮ್ಮ. ಇವತ್ತು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಅಪ್ಪ ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಕೊನೆ ಸಮಯದಲ್ಲಿ ಇವನು ಹೇಳಿದಾಗ ಇವನ ಮಾತು ಅವರಿಗೆ ಗೇಲಿ ಮಾಡುವಂತ ರೀತಿಯಲ್ಲಿ ಇತ್ತ. ಇವನ ಆರಂಭದಿಂದಲೇ ಹೇಳ್ತಾ ಇದ್ರೆ ಅವರ ಒಳಗಡೆ ಏನಾದರೂ ಆಗಿರ್ತದೆ. ಇವನು ಎಲ್ಲ ಸತ್ಯವು ಗೊತ್ತಿದ್ದವನಾಗಿದ್ದನು ಸಹ ನಾಶನು ಬರುವಂತ ಆ ಕ್ಷಣದಲ್ಲಿ ಹೋಗಿ ಅಲ್ಲಿ ಹೇಳಿದಾಗ ಅಲ್ಲಿ ಅಳಿಯಂತೆಯನ್ನ ಅವನ ರಚಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರಿಗೆ ಏನಾಗಿತ್ತು? ಗೇಲಿ ಮಾಡ್ದಂಗಿತ್ತು. ನೀನು ಹೋಗಪ್ಪ ಅಂತ ಕಲಿಸ್ಬಿಟ್ರು. ಕೆಳಗೆ ಹೋದಮ್ಮ. ಹೊತ್ತು ಮೂಡುವುದಕ್ಕಿಂತ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು, ಬೇಗ ಕರ್ಕೊಂಡು ಹೋಗಂದ್ರೆ ದೂತರು ಹೇಳ್ತಾ ಇದ್ದಾರೆ. ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದಿತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತಡ ಮಾಡಲು, ಅಂದ್ರೆ ಕ್ರಿಯೆ ಇಲ್ಲದಂತ ವ್ಯಕ್ತಿ ಸತ್ತವನಾಗಿನೇ ಇರ್ತಾನೆ. ಅಂತ ಸಮಯದಲ್ಲಿ ದೇವದೂತರು ಅಬ್ರಹಾಮನ ಪ್ರಾರ್ಥನೆಯಿಂದ ಇವನ್ನ ಕಾಪಾಡಬೇಕಂದ್ರು ಅವಾಗಲೂ ತಡ ಮಾಡ್ತಾನ. ಅವಾಗಲೂ ಕೂಡ ಏನಾಗ್ತದಾನೆ? ಒಂದು ಏನು ಹೇಳೋದು, ಆಸಕ್ತಿ ಆಗಿಲ್ಲ. ಅವಾಗಲೂ ಸಹ ಸೋಮಾರಿ, ಕರೆಕ್ಟ್ ಆಗಿ ಸೋಮಾರಿ. ಕ್ರಿಯೆಯಲ್ಲಿ ನಾವು ಜೀವನ ಮಾಡದಿದ್ದರೆ ಅದು ಜೀವ ಇಲ್ಲದಂತ ಜೀವಿತ ಎಂಬುದಾಗಿ ಯಾಕೋಬ ಪತ್ರಿಕೆಯಲ್ಲಿ ಹೇಳಿದ ರೀತಿಯಲ್ಲಿ ಕ್ರಿಯೆಯನ್ನು ಅಭ್ಯಾಸ ಮಾಡದೇ ಇರುವಂತ ವಿಶ್ವಾಸಿಯ ಜೀವಿತವು ಅಂತ ಲಾಸ್ಟ್ ಡೇಸ್ ಅಲ್ಲಿ ಕೂಡ ಏನಾಗ್ತದೆ? ಅದರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತ ಮಂಡುತನವೇ ಅವರ ತಲೆಯಲ್ಲಿ ತುಂಬಿರುತ್ತದೆ. ಕೆಳಗೆ ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು, ಅವನಾಗಿ ಹೊರಗೆ ಬಂದಿಲ್ಲ. ದೇವದೂತರು ಏನ್ ಮಾಡ್ತಾ ಇದಾರೆ? ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಆಯ್ತು. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗು, ಸರಿ ಆಚೆಗೆ ತಂದು ಬಿಟ್ರು. ಈಗ ನೋಡೋಣ 24ನೇ ವಾಕ್ಯದಿಂದ 26ನೇ ವಾಕ್ಯ ತನಕ. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ, ಯೆಹೋವನು ಪ್ರೀತಿ ಸ್ವರೂಪನಾದ ತಂದೆ, ಕರುಣೆ ತುಂಬಿದಂತ ದೇವರು, ಬಟ್ ನ್ಯಾಯ ತೀರಿಸುವಂತ ದಿನ ಬಂದಾಗ ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಕರುಣೆ ಸಿಕ್ಕಲ್ಲ. ಆತನ ರೋಷವುಳ್ಳದಂತ ದೇವರಾಗಿದ್ದ. ಅದಕ್ಕೆ ಹೇಳಿದ, ಅವನ ಕೃತ್ಯಗಳಿಗೆ ತಕ್ಕಂತೆ ತಕ್ಕ ಬಲವನ್ನ ಕೊಡುವುದಕ್ಕೆ ನಾನು ರಾಜಾದಿ ಕರ್ತನಾಗಿ ನ್ಯಾಯ ತೀರಿಸುವಂತ ದೇವರಾಗಿ ಬರುವೇನು. ಇದೇ ತರ ಈ ಅಂತ್ಯ ಕಾಲದಲ್ಲಿ ದೇವರು ಇದೇ ಭೂಮಿಯನ್ನ, ನಾವು ಜೀವನ ಮಾಡುವಂತ ಇದೇ ಭೂಮಿಯನ್ನ, ಇಡೀ ಜಗತ್ತನ್ನ ಬೆಂಕಿಯಿಂದ ಸುಟ್ಟು ಬೂದಿ ಮಾಡಲಿಕ್ಕಿನ. ಅದನ್ನೇ ಪೇತ್ರದಲ್ಲಿ ಅವನು ಬರೆದ, 2 ಪೇತ್ರದಲ್ಲಿ ಅವನು ಬರೆದಾನಲ್ಲ, ಅಲ್ಲಿ ಓದಿದೀವಿಯಲ್ಲ 5ನೇ ವಾಕ್ಯ. ದೇವರು ಏನ್ ಮಾಡ್ದ? ಬೇಗ ಓದು, ಸಮಯ ಇಲ್ಲ. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು, ಅವಿಶ್ವಾಸಿಗಳಿಗಲ್ಲ, ದೇವರನ್ನು ಅರಿಯದೇ ಇರುವವರಲ್ಲ, ದೇವರನ್ನು ಅರಿತು ದೇವರ ಭಕ್ತಿ ಇಲ್ಲದವರನ್ನ ದೇವರು ಆತನ ಬೆಂಕಿಯಿಂದ ಸುಟ್ಟು ಬೂದಿ ಮಾಡ್ತಾನೆ. ಪರಲೋಕದಲ್ಲಿ ದೂತರಿಗೆ ಕದಿಬದಿಗೆ ಎಲ್ಲಿಂದ ಪ್ರಾರಂಭಿಸಂತ? ನನ್ನ ಸನ್ನಿಧಾನ ಸಭೆಯಿಂದ ಪ್ರಾರಂಭಿಸಿ. ಕೇಳಿ 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 ಕ್ರಿಯೆಯನ್ನ ತೋರಿಸದೆ ಇನ್ನು ಪಾಪದಲ್ಲಿ ಭಕ್ತಿಹೀನರಾಗಿರುವಂತ ನನ್ನ ಜನರನ್ನ ಮೊದಲು ಕತ್ತಿಸಿ ಅಂತ ಅಲ್ಲಿ ವಾಕ್ಯ ಹೇಳ್ತದೆ.
ಓದಮ್ಮ, ಬೇಗ ಓದು. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಈ ಅಂತ್ಯ ಕಾಲದಲ್ಲಿ ಭಕ್ತಿಹೀನರಾಗಿ ಬದುಕುವಂತವರಿಗೆ ಬದುಕುವವರ ಗತಿ ಇಂಥದೇ ಎಂಬುದಾಗಿ ಅವತ್ತು ಸೊದೋಮ್ ಕುಮಾರನ ಸುಟ್ಟು ಬೂದಿ ಮಾಡಿದ ಹಾಗೆ ಇವತ್ತು ಈ ಲೋಕವನ್ನ ದೇವರು ಸುಟ್ಟು ಬೂದಿ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸೊ ಈ ಲೋಟನು ನಂಬಿಕೆ ಇತ್ತು, ಪಾಪ ಎಂಬುದಾಗಿ ಗೊತ್ತಾಯಿತು. ಆದರೆ ಸ್ವಂತ ಅಳಿಯಂತ್ರನ ಕಳ್ಕೊಂಡ. ಆ ನಂತರ ಈಗ ಹೆಂಡತಿ ಹತ್ರ ಬರ್ರಿ, ಓದಮ್ಮ 24ನೇ ವಾಕ್ಯದಿಂದ ಆದಿಕಾಂಡ 19. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನು ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲಿನ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಅವನ ಹಿಂದೆ ಕಾಪಾಡಬೇಕೆಂಬುದಾಗಿ ದೇವರ ಉದ್ದೇಶವೂ ಕೂಡ ದೇವದೂತನನ್ನ ಕೈ ಹಿಡಿದು ಇವರಿಗೆ ಮನಸ್ಸಿಲ್ಲದೆ ಇದ್ರು ಇವರನ್ನ ಹೆಂಗಾದರೂ ಬದುಕಿಸಬೇಕೆಂಬುದಾಗಿ ದೇವರ ಆಸೆ. ಇವರನ್ನ ಊರು ಹೊರಗೆ ತಂದು ನಿಲ್ಲಿಸಿ ಹಿಂತಿರುಗಿ ನೋಡಬೇಡ ಎಂಬುದಾಗಿ ಹೇಳಿದಾಗ ಅಲ್ಲಿ ಏನಾಯ್ತು? ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಹಿಂತಿರುಗಿ, ಅಯ್ಯ ನೀನ್ ಬಿಟ್ಟು ಬಂದಂತ ಪಾಪವನ್ನ, ನೀನ್ ಬಿಟ್ಟು ಬಂದಂತ ಅಸಹ್ಯವನ್ನ, ಈ ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಇದ್ದಂತ ಕಾರ್ಯಗಳನ್ನ ಬಿಟ್ಟು ಬಂದದನ್ನ ಯಾವನೆಲ್ಲ ಹಿಂತಿರುಗಿ ನೋಡ್ತಾರೋ ಅವ್ರಿಗೆಲ್ಲ ಇದೇ ಗತಿ. ಹಲ್ಲೆಲೂಯಾ. ದೇವರು ಕಾಪಾಡಬೇಕೆಂಬುದಾಗಿ ಬಯಸಿದನು. ಸುನೀತಿಯನ್ನ ಸಾರಬೇಕಾಗಿರುವಂತ ಲೋಟನು ತನ್ನ ಸ್ವಂತ ಹೆಂಡತಿಗೂ ಕೂಡ ಸುನೀತಿಯನ್ನ ಸಾರದೆ ಇದ್ದಂತ ಕಾರಣ ಲೋಕವನ್ನ ಹಿಂತಿರುಗಿ ನೋಡಿದಾಗ ಅದು ಏನಾಗಿದ್ರು? ಉಪ್ಪಿನ ಕಂಬವಾಗಿ ಆಗಿದ್ರು. ಇವತ್ತು ಇದೆ ಅಂತೆ. ಬೇಕಾದ್ರೆ ಅಲ್ಲಿ ಹೋಗಿ ಟೂರ್ಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಹಲ್ಲೆಲೂಯಾ. ಇಲ್ಲದಿದ್ರೆ ಅಲ್ಲಿ ಫೋಟೋ ಇರ್ತದೆ ನೋಡ್ರಿ ಇಂಟರ್ನೆಟ್. ಇವತ್ತಿದಾವೆ. ಹಲ್ಲೆಲೂಯಾ. ಯಾಕೆ ದೇವರು ಇವತ್ತು ಅಲ್ಲಿ ಇಟ್ಟಾರೆ? ಅದೇ ತನ ಆ ದಿನ ಅಳಿಸಿದಂಗೆ ನಾನು ಮುಂದಿನ ದಿವಸದಲ್ಲಿ ಕೊನೆಯ ಕಾಲದಲ್ಲಿ ಭಕ್ತಿಹೀನರನ್ನ ಅಳಿಸುವುದಿಗೆ ಸಿದ್ಧನಾಗಿದ್ದೀನಿ ಎಂಬುದಾಗಿ ದೇವರು ಇಟ್ಟಾರೆ. ಸರಿ, ಹೆಂಡತಿ ಕಳ್ಕೊಂಡ, ಅಳಿಯಂತ್ರನ ಕಳ್ಕೊಂಡ. ಇಲ್ಲಿ ನೋಡೋಣ 32ನೇ ವಾಕ್ಯ. ನಾವು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ, ಅವನ ಹೆಣ್ಣು ಮಕ್ಕಳು ಇಬ್ಬರು ಅವರಿಗೆ ಬುದ್ಧಿ ನೋಡಿ, ನಮ್ಮ ತಂದೆಗೆ ಸಾರಾಯವನ್ನ ಕುಡಿಸಿ, ವೈನನ್ನ ಕುಡಿಸಿ, ದ್ರಾಕ್ಷಾರಸ ಗ್ರೇಪ್ ಜ್ಯೂಸು, ಗ್ರೇಪ್ ಹಣ್ಣನ್ನ ಮಿಕ್ಸಿಯಲ್ಲಿ ಮಾಡಿ ಕುಡಿದ್ರೆ ಗ್ರೇಪ್ ಜ್ಯೂಸು, ವೈನ್ ತಗೊಂಡು ಕುಡಿದ್ರೆ ಸಾರಾಯ. ರೇಲೋಯ ಸುಮ್ಮ ಸ್ಟೈಲ್ ಆಗ್ಬಿಟ್ಟಿತ್ತು. ಈಗ ಸಭೆಗಳಲ್ಲಿ ಕೂಡ ವೈನ್ ಕುಡಿತಿದ್ರೆ ದ್ರಾಕ್ಷಾರಸ ಕೊಡುವವನೇ ಪಾತ್ರೆಯಲ್ಲಿ ಕೆಂಪಾಗಿರ್ತದೆ. ಅದು ಹೊಟ್ಟೆ ಒಳಗಡೆ ಹೋಗುವಾಗ ಹಾವು ತರ ನಿನ್ನ ಜೀವಿತವನ್ನ ಕಚ್ಚುತ್ತದೆ. ಭಾಷೆಗಳೇ ಮನ ತಿರುಗಿರಿ, ಬಿಷಪ್ಗಳೇ ಮನ ತಿರುಗಿರಿ, ಫಾದರ್ಗಳೇ ಮನ ತಿರುಗಿರಿ. ವೈನ್ ಸಾರಾಯ. ರೇಲೋಯ ಪ್ರೈಸ್ ಅಲ್ಲ. ಕಿಸಾನ್ ಜಾಮ್ ತರ ಬಾಟಲ್ ಸಿಗ್ತದೆ. ರೇಲೋಯ ಅದನ್ನ ತಗೊಂಡು ಗ್ರೇಪ್ ಜ್ಯೂಸ್ ಆಗಿ ಕೊಡು. ಪ್ರೈಸ್ ಅಲ್ಲ. ವೈನನ್ನ ಕೊಟ್ಟು ಬೇಡ. ಸ್ತೋತ್ರ. ಅಲ್ಲಿ ನೋಡಿ, ತನ್ನ ತಂದೆಗೆ ಕುಡಿಸಿ ಅವನ ಸಂಗಡ ಮಲಗಿಕೊಂಡು, ಸ್ವಂತ ತಂದೆ ಸಂಗಡ ಮಲಗಿಕೊಂಡು, ಈ ಲೋಟನ ಬುದ್ಧಿಹೀನ, ಇದು ವಿಭಚಾರ ಪಾಪ ಅಂತ ಸ್ವಂತ ಮಕ್ಕಳಿಗೆ ಹೇಳಿಲ್ಲ. ಅವರು ತಂದೆ ಸಂಗಡವೇ ವಿಭಚಾರ ಮಾಡುವುದಕ್ಕೆ ಸಿದ್ಧರಾಗ್ಬಿಟ್ಟು ಇವನ್ ಭಕ್ತಿನ ಇಟ್ಕೊಂಡು ಏನ್ ಮಾಡ್ಲಿ? ಇವನ್ ನಂಬಿಕೆನ ಇಟ್ಕೊಂಡು ಏನ್ ಮಾಡ್ಲಿ? ಉಪಯೋಗ ಇಲ್ಲದಂತ ವ್ಯಕ್ತಿ ಅವನ ತರ ನೀನು ನಾನು ಇರ್ಬೇಡ್ರಿ. ಹಲ್ಲೆಲೂಯ. ಆ ಮಕ್ಕಳ ಹೃದಯ ಎಷ್ಟು ಕದೂರವಾಯಿತಂದ್ರೆ ತಂದೆ ಜೊತೆಗೆ ಮಲಗಣ ಎಂಬುದಾಗಿ ಹೇಳುವಂತ ರೀತಿಯಲ್ಲಿ ಅವರ ತಲೆಯಲ್ಲಿ
ವಿಭಚಾರವು ಪಾಪ ಎಂಬುದಾದ ಯೋಚನೆಯೇ ಇಲ್ಲದೆ ತಂದೆ ಸಂಗಡ ಮಲಗಿದರು. 33. ಆ ರಾತ್ರಿ ಅವರು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿದಾಗ ಹಿರಿಮಗಳು ಅವನ ಸಂಗಡ ಮಲಗಿಕೊಂಡಳು. ಯಾವಾಗ ಮಲಗಿಕೊಂಡಳೋ ಯಾವಾಗ ಎದ್ದು ಹೋದಳೋ ಅವಳಿಗೇನು ತಿಳಿಯಲಿಲ್ಲ. ದ್ರಾಕ್ಷಾರಸ ಕುಡಿಯುವವರೇ, ದ್ರಾಕ್ಷಾರಸನೇ ಕುಡಿಸಿದಳು. ಮಗಳು ಮಳಿಗೆ ಎದ್ದು ಹೋಗಿದ್ದವಳಿಗೆ ತಿಳಿದಿಲ್ಲ. ನೀವು ಕುಡಿತೀರಿ ದ್ರಾಕ್ಷಾರಸ? ವಿಭಚಾರ ಮಾಡಿ ಹೋಗಿದಲ್ಲ, ತಿಳಿದಿಲ್ಲ ಅಂತ. ವೈನ್ ಏನ್ ಮಾಡ್ತದ? ಪರಿಶುದ್ಧ ಸ್ಥಳದಲ್ಲಿ ಬಾಟ್ಲೆಯಲ್ಲಿ ವೈನ್ ಕೊಡ್ತಾ ಇದ್ದಿರೋ ಪ್ರದೇಶಗಳ. ಅಲ್ಲೇಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದ್ರಾಕ್ಷಾರಸ ಕುಡಿದು ಮಗಳು ತಪ್ಪು ಮಾಡಿ ಹೋಗಿದ್ದಾಳೆ. ಬಟ್ ಅವನಿಗೆ ಏನಾಗಲಿಲ್ಲ, ತಿಳಿದಿಲ್ಲ. ಮತ್ತು ಸ್ತೋತ್ರ. ಸರಿ, 36 ಓದ್ಬಿಡು. ಹೀಗೆ ಲೋಟನ ಇಬ್ಬರು ಹೆಣ್ಣು ಮಕ್ಕಳು ತಂದೆಯಿಂದ ಪಶುರಾಗಿ ಮೋವಾಬ್ಯನು ಅಮ್ಮೋನಿಯನು ಎಂಬುದಾದ ದೇವರ ಆಶ್ರಯವಾಗಿ ತಳ್ಳುವಂತ ಜಾತಿಗಳನ್ನ ಇವರ ಹೊಟ್ಟೆಯಿಂದ ಎಬ್ಬಿಸಿದರು. ಈ ವಿಶ್ವಾಸ ಇಟ್ಕೊಂಡು ಏನು ಬೇಕಾ? ಅದಕ್ಕೆ ವಾಕ್ಯ ಹೇಳ್ತಾರೆ, ಆತ್ಮ ಇಲ್ಲದಂತ ದೇಹ ಸೆತ್ತಲಾಗಿದೆ, ಹಾಗೆಯೇ ಕ್ರಿಯೆ ಇಲ್ಲದಂತ ನಂಬಿಕೆ ಸೆತ್ತಲಾಗಿದೆ. ನನಗೆ ಸಮಯ ಜಾಸ್ತಿ ಆಗಿತ್ತು, ನಾನು ಮುಗಿಸಲಿಕ್ಕೆ ಬಂದಿದ್ದೀನಿ. ಬಹಳ ವಾಕ್ಯ ಹೇಳಿಕೊಡ್ಬೇಕು, ಸಮಯ ಇಲ್ಲ. ಅರೇಲೋಯ, ಒಂದು ಮಾತ್ರ ಹೇಳ್ತೀನಿ. ಪರಿಶುದ್ಧ ಬಗ್ಗೆ ನೀವು ದೇವರ ವಾಕ್ಯಗಳನ್ನ ಕೇಳುವಂಥದ್ದು ಕ್ರಿಯೆ ಅಲ್ಲ. ಇದು ಪರಿಶುದ್ಧ ಬಗ್ಗೆ ಪ್ರಾರ್ಥನೆ ಬಗ್ಗೆ ಪ್ರಸಂಗ ಮಾಡುವಾಗ ಅದನ್ನ ಕೇಳಿ, ಸೂಪರ್, ಆ ಪಾಸ್ಟರ್ ಎಷ್ಟು ಚಲೋ, ಆ ಅಮ್ಮ ಎಷ್ಟು ಚಲೋ, ಆಕೆ ವಾಕ್ಯ ಕೊಟ್ಟರು ಎಂಬುದಾಗಿ ಚಪ್ಪಾಳೆ ಹೊಡೆದು ಹಾಗೆ ಹೋಗೋದು ಏನು ಬೇಕಿಲ್ಲ. ಕೇಳಿದಂತ ಪರಿಶುದ್ಧ ಬಗ್ಗೆ ಕೇಳಿದಂತ ಪ್ರಸಂಗಕ್ಕೆ ವಿಧೇಯನಾಗಿ ಅಪ್ಪ ನಾನು ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ ತನ್ನನ್ನು ಪರಿಶುದ್ಧ ಮಾಡಿಕೊಳ್ಳುವಂತವನು ನಂಬಿಕೆ ಜೊತೆಗೆ ಕ್ರಿಯೆ ಮಾಡುವನು ಎಂಬುದಾಗಿ ಅರ್ಥ. ಪ್ರಾರ್ಥನೆ ಬಗ್ಗೆ ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ನಿನ್ನ ಕೋಣೆ ಒಳಗಡೆ ಹೋಗಿ ನಿನ್ನ ಪ್ರಾರ್ಥನೆ ಜೀವಿತ ಹೆಚ್ಚಾದ್ರೆ ಪ್ರಾರ್ಥನೆ ಬಗ್ಗೆ ಕೇಳಿದಂತ ವಾಕ್ಯಕ್ಕೆ ಏನಾಗಿದೆ? ಜೀವ ಇರ್ತದೆ. ಅಲ್ಲೇಲೂಯ, ಪ್ರೈಸ್ ಅಲ್ಲ. ಸೊ ಇನ್ನೊಂದು ಹೇಳ್ತೀನಿ, ಪರಿಶುದ್ಧ ಬಗ್ಗೆ ಪ್ರಸಂಗ ಮಾಡುವುದು ಪಾಸ್ಟರ್ಗಳಿಗೆ ಕ್ರಿಯೆ ಅಲ್ಲ. ಪರಿಶುದ್ಧವಾಗಿ ನಡೆದು ಪರಿಶುದ್ಧ ಬಗ್ಗೆ ಪ್ರಸಂಗ ಮಾಡೋದು ಅವನ ಪಾಸ್ಟರ್ ತನ್ನ ಜೀವನದಲ್ಲಿ ಕ್ರಿಯೆಯನ್ನ ಉಂಟು ಮಾಡಿದಾನಂತ ಅರ್ಥ. ಪ್ರಾರ್ಥನೆ ಬಗ್ಗೆ ಅಲ್ಲಿ ಮೊಬೈಲ್ ಅಲ್ಲಿ ಹೊಡೆದ್ರೆ 100 ವಾಕ್ಯ ಬರ್ತದ. ಆ 100 ವಾಕ್ಯನ ಇಟ್ಟುಕೊಂಡು ಹಾಗೇ ನಾಟಕದಲ್ಲಿ ಸಿನಿಮಾದಲ್ಲಿ ಹೇಳುವಂತ ರೀತಿಯಲ್ಲಿ ನಾವು ನಾಟಕ ಮಾಡ್ಬೋದ್ರಿ. ಆದ್ರೆ ಮನೆ ಒಳಗಡೆ 1 ತಾಸು ಪಾಸ್ಟರ್ಗೆ ಪ್ರೇಯರ್ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಅವನು ಸತ್ತವನಾಗಿರ್ತಾನೆ. ದೇವರ ಮಗುವೆ, ಎಲ್ಲ ವಿಷಯದಲ್ಲೂ ಹಾಗೆ ನೀವು ಕೇಳಿದಂತ ಸಂಗತಿ, ನೀವು ಓದಿದಂತ ಸತ್ಯ ವಾಕ್ಯದಲ್ಲಿ ನೀವು ಚೇಂಜ್ ಆಗದಿದ್ದರೆ, ವಾಕ್ಯದಂತೆ ನಿಮ್ಮ ಜೀವಿತವನ್ನು ಬದಲಾಯಿಸದಿದ್ದರೆ ನಿಮ್ಮ ನಂಬಿಕೆ ಸೆತ್ತಲಾಗಿದೆ. ಒಂದು ವೇಳೆ ವಾಕ್ಯದಂತೆ ನಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳುವುದಾದರೆ ಆ ನಂಬಿಕೆಯಲ್ಲಿ ಕ್ರಿಯೆ ಉಂಟು, ಆ ಕ್ರಿಯೆಗೆ ಜೀವ ಉಂಟು, ಆ ಜೀವಕ್ಕೆ ಆಶೀರ್ವಾದ ಉಂಟು. ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ.